ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ಬಾಂಬ್ ಬೆದರಿಕೆ. ಅಪರಿಚಿತರಿಂದ ಬೆದರಿಕೆ ಸಂದೇಶ. ನಗರ ಠಾಣಾ ಪೊಲೀಸರಿಂದ ತನಿಖೆ. ಸೈಟ್ ವಿವಾದ ಎಷ್ಟಾಯಿಗೆ ಮೊದಲ ಹಂತದ ಜಯ. ಜಿಲ್ಲಾ ನ್ಯಾಯಾಲಯದ ಮಹತ್ವದ ಮಧ್ಯಂತರ ಆದೇಶ. ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಸಚಿವ ಕೃಷ್ಣ ಬೈರೇಗೌಡ ಭೇಟಿ. ಮೂಲಭೂತ ಸೌಕರ್ಯಗಳ ಪರಿಶೀಲನೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಸ್ಪತ್ರೆಗಳ ಪ್ರತಿ ವಿಭಾಗಗಳ ವೀಕ್ಷಣೆ. ಪ್ರಿಯಾಂಕರ್ಗೆ ಹೇಳಿಕೆಗೆ ಖಂಡನೆ. ಪಕ್ಷದ ವಿಚಾರದಲ್ಲಿ ಪ್ರೀತಂ ಗೌಡರ ಹೇಳಿಕೆ ಸರಿಯಿದೆ. ಸಿಮೆಂಟ್ ಮಂಜು ಸಮರ್ಥನೆ. ಝೊಮ್ಯಾಟೊ ಸಂಸ್ಥೆ ವಿರುದ್ಧ ಡೆಲಿವರಿ ಬಾಯ್ಸ್ ಆಕ್ರೋಶ. 5 ವರ್ಷಗಳಿಂದ ಈಡೇರದ ಬೇಡಿಕೆ. ಬೃಹತ್ ಪ್ರತಿಭಟನೆ ಎಚ್ಚರಿಕೆ. ಪ್ರೀತಂ ಗೌಡ ವಿರುದ್ಧದ ಆರೋಪಕ್ಕೆ ಬಿಜೆಪಿ ತಿರುಗೇಟು. ಜೆಡಿಎಸ್ ಮುಳುಗುತ್ತಿರುವ ಹಡಗು. ಜೆಡಿಎಸ್ ವಿರುದ್ಧ ಗಿರೀಶ್ ನಂಬಿಹಳ್ಳಿ ಕಿಡಿ. ಕೆಎಸ್ಟಿಡಿಸಿ ವೇಲಾಪುರಿ ಹೋಟೆಲ್ನಲ್ಲಿ ಅವ್ಯವಸ್ಥೆ. ಹೋಟೆಲ್ ಸಿಬ್ಬಂದಿ ನಿರ್ಲಕ್ಷ್ಯ. ಪ್ರವಾಸಿಗರಿಂದ ಅಸಮಾಧಾನ. ಪಾರ್ಕಿಂಗ್ ಶುಲ್ಕದ ವಿಚಾರವಾಗಿ ಕಿರಿಕ್. ಸಿಬ್ಬಂದಿ ಮೇಲೆ ಪ್ರವಾಸಿಗರಿಂದ ಹಲ್ಲೆ ಆರೋಪ. ಚೆನ್ನಕೇಶವ ದೇಗುಲದ ಮುಂಭಾಗ ಗಲಾಟೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಕಾಮಗಾರಿಯಲ್ಲಿ ಅಕ್ರಮ ಆರೋಪ. ಲೋಕಾಯುಕ್ತ ತನಿಖೆ ಚುರುಕು. 5 ದಿನಗಳ ಕಾಲ ಸತತ ತನಿಖೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿರತಕ್ಕಂಥದ್ದು ಸಹಜವಾಗಿ ಆತಂಕವನ್ನ ಸೃಷ್ಟಿ ಮಾಡ್ತು. ಸೋಮವಾರ ಬೆಳಗ್ಗೆ ಅಧಿಕೃತ ಇಮೇಲ್ ವಿಳಾಸಕ್ಕೆ ಅಪರಿಚಿತರಿಂದ ಬೆದರಿಕೆ ಸಂದೇಶ ಬಂದಿರತಕ್ಕಂತ ಮಾಹಿತಿ ತಿಳಿದು ಭದ್ರತಾ ಸಿಬ್ಬಂದಿಗಳು ಅಲರ್ಟ್ ಆದ್ರು. ನಗರ ಠಾಣಾ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ರು. ನ್ಯಾಯಾಲಯಕ್ಕೆ ಆಗಮಿಸಿದ ಪೊಲೀಸರು ಪ್ರಾಥಮಿಕ ಪರಿಶೀಲನೆ ನಡೆಸಿದ್ರು. ನಂತರ ಬಾಂಬ್ ನಿಷ್ಕ್ರಿಯ ದಳ ಮತ್ತೆ ಶ್ವಾನ ದಳಗಳನ್ನ ಸ್ಥಳಕ್ಕೆ ಕರೆಸಿ ಸಂಪೂರ್ಣ ಆವರಣವನ್ನು ತಪಾಸಣೆ ಮಾಡಲಾಯಿತು. ನ್ಯಾಯಾಲಯದ ಪ್ರವೇಶ ದ್ವಾರದ ಪಾರ್ಕಿಂಗ್ ಪ್ರದೇಶ, ನ್ಯಾಯಾಧೀಶರ ಕಚೇರಿಗಳ ಒಳಭಾಗ, ದಾಖಲೆ ಕೊಠಡಿ ಸೇರಿದಂತೆ ಪ್ರತಿಯೊಂದು ಭಾಗಗಳಲ್ಲೂ ಸೂಕ್ಷ್ಮ ಪರಿಶೀಲನೆಯನ್ನು ನಡೆಸಲಾಯಿತು. ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ನ್ಯಾಯಾಲಯಕ್ಕೆ ಆಗಮಿಸತಕ್ಕಂತ ಸಾರ್ವಜನಿಕರು, ವಕೀಲರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡಲಾಗ್ತಾ ಇತ್ತು. ಯಾವುದೇ ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದಲ್ಲಿ ಅದನ್ನ ತನಿಖೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ನಡೀತು. ಆದರೆ ಈ ಕ್ಷಣದವರೆಗೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತ ಆ ರೀತಿ ವಸ್ತುಗಳು ಮತ್ತೊಂದು ಇನ್ನೊಂದು ಕಂಡು ಬಂದಿಲ್ಲ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು. ಇನ್ನು ಬೆದರಿಕೆ ಇಮೇಲ್ ಮೂಲವನ್ನ ಪತ್ತೆ ಹಚ್ಚೋಕೆ ಸೈಬರ್ ವಿಭಾಗದಿಂದ ಸಹಾಯವನ್ನ ಪಡೆಯಲಾಗ್ತಾ ಇದೆ. ಅವರು ಕೂಡ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಇಮೇಲ್ ಯಾವ ಸ್ಥಳದಿಂದ ಕಳಿಸಲಾಗಿದೆ, ಅದರ ಹಿಂದೆ ಯಾರಿದ್ದಾರೆ, ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ಜಿಲ್ಲಾ ನ್ಯಾಯಾಲಯಕ್ಕೆ ಇದು 2ನೇ ಬಾರಿ ಬಂದಿರತಕ್ಕಂತಹ ಬಾಂಬ್ ಬೆದರಿಕೆ. ಇತ್ತೀಚೆಗಷ್ಟೇ 1 ತಿಂಗಳ ಅಂತರದಲ್ಲೇ ಈ ತರದೊಂದು ಬೆದರಿಕೆ ಬಂದಿತ್ತು. ಆಗ್ಲೂ ಕೂಡ ಇದೇ ರೀತಿ ಅಲರ್ಟ್ ಆದ್ರು. ಈ ಬಾರಿಯೂ ಕೂಡ ಸೇಮ್ ರಿಪೀಟ್ ಆಗಿರ್ತಕ್ಕಂಥದ್ದು. ಅಂಡ್ ಇವತ್ತು ಯಾವುದೇ ಕಾರ್ಯಕಲಾಪಗಳು ಬಂದ್ ಮಾಡ್ಲಿಲ್ಲ, ಎಂದಿನಂತೆ ಎಲ್ಲವೂ ಕೂಡ ಕಾರ್ಯನಿರ್ವಹಿಸ್ತು. ಬಟ್ ಸ್ಟಿಲ್ ಪದೇ ಪದೇ ಈ ರೀತಿಯಾದಂತ ಒಂದು ಹುಸಿ ಬಾಂಬ್ ಬೆದರಿಕೆ. ಹಂಗಂತ ಇದನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೂ ಆಗೋದಿಲ್ಲ, ನಿರ್ಲಕ್ಷ್ಯ ಮಾಡಕ್ಕೂ ಆಗೋದಿಲ್ಲ. ಬಟ್ ಈ ತರ ಅನವಶ್ಯಕವಾಗಿ ದಿನನಿತ್ಯ ಕಾರ್ಯಕಲಾಪಗಳಿಗೆ ಈ ತರ ತೊಂದರೆ ಕೊಡ್ತಕ್ಕಂಥದ್ದು ಯಾರು ಮಾಡ್ತಾ ಇದಾರೆ, ಯಾಕೆ ಮಾಡ್ತಾ ಇದಾರೆ, ಎಲ್ಲಿಂದ ಮಾಡ್ತಾ ಇದಾರೆ, ಇವೆಲ್ಲದ್ರ ಬಗ್ಗೆ ತನಿಖೆ ಕಂಡು ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಒಂದು ಸಂದೇಶ ಕೊಡ್ಬೇಕ್ರಿ. ನೆಕ್ಸ್ಟ್ ಯಾರು ಹಿಂಗ್ ಮಾಡ್ದಂಗೆ. ಇದು ಬರೀ ಹಾಸನ ಅಲ್ಲ, ಇವತ್ತು ರಾಜ್ಯದ ಹಲವು ಭಾಗಗಳಲ್ಲಿ ಈ ತರ ಆಗಿದೆ. ಅದ್ರಲ್ಲಿ ಹಾಸನವು ಕೂಡ ಒಂದು. ಹಾಸನ ನಗರದಲ್ಲಿ ಖಾಸಗಿ ನಿವೇಶನ ವಿವಾದ. ಯಶ್ತಾಯಿ ಪುಷ್ಪಾಗೆ ಮೊದಲ ಹಂತದ ಗೆಲುವು ಸಿಕ್ಕಿದೆಯಂತೆ. ಪುಷ್ಪಾ ಅವರು ಖರೀದಿಸಿದ್ದ ಸೈಟ್ ಮಾಲೀಕತ್ವ ಸಂಬಂಧ ಜಿಲ್ಲಾ ನ್ಯಾಯಾಲಯ ಮಹತ್ವದ ಮಧ್ಯಂತರ ಆದೇಶವನ್ನು ನೀಡಿದೆ. ಏನಂತ ನೀಡಿದೆ? 4ನೇ ಜೆಎಂಎಫ್ಸಿ ನ್ಯಾಯಾಲಯ ಫೆಬ್ರವರಿ 11ನೇ ತಾರೀಕು ವಿಚಾರಣೆ ನಡೆಸಿ ಮೂಲ ದಾವೆ ಸಂಬಂಧ 2025 ಏಪ್ರಿಲ್ 16ರಂದು ನೀಡಲಾಗಿದ್ದ ಏಕಪಕ್ಷೀಯ ತೀರ್ಮಾನ ಜಾರಿಗೆ ತಾತ್ಕಾಲಿಕ ತಡೆಯನ್ನು ನೀಡಲಾಗಿದೆ. ಸೈಟ್ನ ಮಾಲೀಕತ್ವವನ್ನು ಲಕ್ಷ್ಮಮ್ಮ ಅವರ ಪರವಾಗಿ ಜಿಪಿಎ ಹೋಲ್ಡರ್ ದೇವರಾಜು ಹೊಂದಿದ್ದರೆಂದು ಹೇಳಲಾಗ್ತಾ ಇತ್ತು. ಅವರು ದಾಖಲಿಸಿದ ಪ್ರಕರಣದಲ್ಲಿ ನೀಡಿದ್ದ ಆದೇಶದ ಅನುಷ್ಠಾನಕ್ಕೆ ನ್ಯಾಯಾಲಯ ತಡೆಯನ್ನ ನೀಡಿದೆ. ಅಷ್ಟೇ ತಾನೇ. ತಮ್ಮನ್ನ ಕಕ್ಷಿದಾರನಾಗಿ ಪರಿಗಣಿಸದೆ ಏಕಪಕ್ಷೀಯ ಆದೇಶ ನೀಡಲಾಗಿದೆ ಅಂತ ಪುಷ್ಪಾ ನ್ಯಾಯಾಲಯವನ್ನ ದೂಷಿಸಿದ್ರು. ಜೊತೆಗೆ ಕೋರ್ಟ್ ಆದೇಶ ಬಂದ ನಂತರ 90 ದಿನಗಳೊಳಗೆ ಮೇಲ್ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ವಿಳಂಬ ಅರ್ಜಿಯನ್ನು ಕೂಡ ಅವರು ಸಲ್ಲಿಸಿದ್ರು. ಇನ್ನು ನ್ಯಾಯಾಲಯ ವಿಳಂಬ ಅರ್ಜಿಯನ್ನ ಮಾನ್ಯಗೊಳಿಸಿ ಪ್ರಕರಣದಲ್ಲಿ ಕಕ್ಷಿದಾರರು ಹಾಜರಾಗಕ್ಕೆ ಅವಕಾಶವನ್ನ ಕೊಟ್ಟಿದೆ. ಏನ್ ಮಹತ್ವದ ತಿರುವು ಇಂಥವೆಲ್ಲ ಏನಿಲ್ಲ. ಏನಾಗಿತ್ತು, ಹಿಂದೆ ಕೊಟ್ಟಿರೋ ಪ್ರಕರಣದಲ್ಲಿ ಇವರು ಪುಷ್ಪ ಅವರು ಹಾಜರಾಗಿರ್ಲಿಲ್ಲ. ಎಷ್ಟೇ ನೋಟಿಸು ಇವೆಲ್ಲನೂ ಕೊಟ್ಟರು ಕೂಡ ಅವ್ರು ಬಂದಿರಲಿಲ್ಲ. ಹಾಗಾಗಿ ಕೋರ್ಟ್ ಏಕಪಕ್ಷೀಯವಾಗಿ ತೀರ್ಮಾನ ಕೊಟ್ಟಿತ್ತು. ಈಗ ಬಂದಿದ್ದಾರೆ, ಲೇಟ್ ಆಗಿ ಬಂದ್ರು ಕೂಡ ಅವ್ರು ಅರ್ಜಿಯನ್ನು ತಗೊಂಡಿದ್ದಾರೆ. ಅರ್ಜಿ ತಗೊಂಡು ನೀವು ಕೂಡ ಕಕ್ಷಿದಾರರಾಗಬಹುದು ಅಂತ ಹೇಳಿದೆ ಅಷ್ಟೇ. ಇದು ಸಂಪೂರ್ಣವಾಗಿ ಎಷ್ಟರ್ಥ ಇದೆ.
ದೇವರಾಜ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೋರ್ಟ್ ಹೇಳಿಲ್ಲ. ಅವ್ರನ್ನು ಒನ್ ಆಫ್ ದ ಪಾರ್ಟಿಯ ಮಾಡಕ್ ಅವಕಾಶ ಕೊಡಿ, ನಾವು ವಾದ ಮಾಡ್ಕತ್ತೀವಿ, ನಮ್ಮ ಪರವಾಗಿ ಹೇಳ್ಕತ್ತೀವಿ ಅಂತ ಹೇಳಿ ಇವ್ರು ಮನವಿ ಕೊಡ್ಕೊಂಡಿರ್ತಾರೆ ಅಷ್ಟಾಗಿ. ಅದನ್ನು ಪುರಸ್ಕರಿಸಿದೆ ಅಷ್ಟೇ ಕೋರ್ಟು. ಅಂತಿಮ ತೀರ್ಪು ಬಂದಿಲ್ಲ ಇಲ್ಲಿ. ನಾಳೆ ದಿವಸ ಈ ಒಬ್ರು ಲಾಯರ್ ನಿಂತ್ಕೊಂಡು ಮಾತಾಡ್ತಾ ಇದ್ರು, ಈಗ ಇಬ್ರು ಅಪೋಸಿಟ್ ನಿಂತ್ಕೊಂಡು ಪರ ವಿರೋಧ ಚರ್ಚೆ ಮಾಡ್ತಾರೆ, ದಾಖಲೆಗಳ ಪರಿಶೀಲನೆ ಆಗುತ್ತೆ, ಯಾರು ಕರೆಕ್ಟ್ ಆಗಿರುತ್ತೆ ಅವ್ರ ಪರವಾಗಿ ನ್ಯಾಯ ಹೋಗುತ್ತೆ. ಅಂಡ್ ಇದ್ರ ಬಗ್ಗೆ ಅವರ ತಾಯಿ ಕೂಡ ಮಾತನಾಡಿದ್ದಾರೆ. ಅದೇ ಮಾತುಗಳು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಹಾಸನದಲ್ಲಿ ಪೊಲೀಸರು ನಮ್ಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ, ಹಂಗೆ ಹಿಂಗೆ JCP ಸೀಸ್ ಮಾಡ್ಲಿಲ್ಲ, ಅವ್ರ ವಿರುದ್ಧ ನಾವೆಲ್ಲ ಸೆಲೆಬ್ರಿಟಿ ಇದ್ದೀವಿ, ಸೆಲೆಬ್ರಿಟಿಗಳಿಗೆ ಹಿಂಗ್ ಮಾಡ್ಬಿಟ್ರೆ ಹೆಂಗೆ, ನಾನು ಮೇಲಧಿಕಾರಿ ದೂರ್ಗೆ ಹೋಗ್ತೀನಿ, ಹಾಸನದ ಪೊಲೀಸರು ಬಿಡೋದಿಲ್ಲ, ಅದು ಇದನ್ನೆಲ್ಲ ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಅಂತ ಮಾತನಾಡ್ಕೊಂಡಿದ್ದಾರೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಇವತ್ತು ಜಿಲ್ಲೆಯ ಸಾಕಷ್ಟು ಬೇರೆ ಬೇರೆ ಭಾಗಗಳಿಗೆ ಹೋಗಿದ್ದಾರೆ. ಅಂತೆಯೇ ಚಂದ್ರಪಟ್ಟಣದ ಸರ್ಕಾರಿ ಆಸ್ಪತ್ರೆಗೂ ಕೂಡ ಭೇಟಿ ನೀಡಿ ಸಾರ್ವಜನಿಕರಿಗೆ ದೊರೆತಾ ಇರತಕ್ಕಂತ ವೈದ್ಯಕೀಯ ಸೌಲಭ್ಯಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಸುಮಾರು ಅರ್ಧ ತಾಸುಗಳ ಕಾಲ ಆಸ್ಪತ್ರೆ ಆವರಣದಲ್ಲಿ ಸಂಚರಿಸಿ ಸಚಿವರು ರೋಗಿಗಳ ಕೊಠಡಿ, ವೈದ್ಯರ ಕೊಠಡಿ, ಲ್ಯಾಬ್, ಎಕ್ಸ್ರೇ ವಿಭಾಗ ಇವೆಲ್ಲವನ್ನು ಕೂಡ ವೀಕ್ಷಿಸಿದ್ರು. ಪ್ರಮುಖವಾಗಿ ಆಸ್ಪತ್ರೆ ಸ್ವಚ್ಛತೆ, ಕುಡಿಯುವ ನೀರು, ಶೌಚಾಲಯ, ಮೂಲಭೂತ ಸೌಕರ್ಯಗಳ ಕುರಿತು ವೈದ್ಯರು ಹಾಗೆ ರೋಗಿಗಳಿಂದ ಮಾಹಿತಿಯನ್ನು ಪಡೆದ್ರು. ಅಂಡ್ ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ, ಹೇಳಿ ಟಿಪಿಲ್ ಹಾಕೊಂಡು ಬರ್ತೀವಿ ಅಂತ ಹೇಳಿ ಹೋಗಿರೋದಲ್ಲ ಇದು. ಜಿಲ್ಲೆಯ ವಿವಿಧ ಭಾಗಗಳ ಸರ್ಕಾರಿ ಶಾಲೆಗಳು, ಹಾಸ್ಪಿಟಲ್ ರ್ಯಾಂಡಮ್ ಆಗಿ ಸರ್ಪ್ರೈಸ್ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು ವಾಸ್ತವ ಸ್ಥಿತಿಯನ್ನ ಅರಿಯುವ ಉದ್ದೇಶದಿಂದ ಇದು ಮಾಡ್ಬೇಕಾಗಿರೋದು. ಸಚಿವರು ಶೋ ಆಫ್ ಕೊಟ್ಕೊಂಡು ಓಡಾಡೋದಲ್ಲ. ಒಬ್ಬ ಸಚಿವರಾಗಿ ಜನಪ್ರತಿನಿಧಿಯಾಗಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇದು. ಭಯ ನಾಳಿಕೆ ಬೇರೆಯವ್ರಿಗೆ ಯಾವಾಗ ಗೊತ್ತಾರೋ ಸಚಿವರು, ಯಾವಾಗ DC ಅವರು ಕೂಡ ಇದೇ ತರ ಕೆಲಸ ಮಾಡ್ತಿದ್ದಾರೆ. ಹಾಸನ DC ಅವರು, ನಾವು ಅದನ್ನು ಕೂಡ ಮೆಚ್ಕೊಬೇಕು. ಪ್ರತಿ ಮಂಗಳವಾರ ಸರ್ಪ್ರೈಸ್ ವಿಸಿಟ್ ಅಂತ ಇಟ್ಕೊಂಡು ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಭಯ ಇರ್ಬೇಕ್ರಿ. ಯಾವಾಗ ಮೇಲಧಿಕಾರಿಗಳು ಬಂದ್ಬಿಡ್ತಾರೋ ಕರೆಕ್ಟ್ ಆಗಿ ನನ್ನ ಕೆಲಸ ನಾನು ಮಾಡಬೇಕು, ಯಾವಾಗ ಸಚಿವರು ಬಂದ್ಬಿಡ್ತಾರೋ ನನ್ನ ಕೆಲಸ ಕರೆಕ್ಟ್ ಆಗಿ ನಾನು ಮಾಡಬೇಕು. ಈ ನಿಟ್ಟಿನಲ್ಲಿ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಇಬ್ರು ಕೂಡ ಮಾಡ್ತಿರತಕ್ಕಂಥ ಕಾರ್ಯ ಬಹಳ ಶ್ಲಾಘನೀಯ. ಅಂಡ್ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು CN ಬಾಲಕೃಷ್ಣ ಅವರು, ಚನ್ನಪಟ್ಟಣ ಶಾಸಕರು, ಅವರು ಕೂಡ ಅಲ್ಲಿಗೆ ಭೇಟಿ ನೀಡಿದ್ರು, ಸಚಿವರ ಜೊತೆಗೆ ಚರ್ಚೆ ನಡೆಸಿದ್ರು. ಅಂಡ್ ಅಲ್ಲಿಗೆ ಒಂದು ಸುಸಜ್ಜಿತ ಮಗುವಿನ ಆಸ್ಪತ್ರೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಸರ್ಕಾರದ ವತಿಯಿಂದ ಮನವಿ, ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ಸಚಿವರಿಗೆ ಮನವಿಯನ್ನ ಮಾಡ್ಕೊಂಡ್ರು. DPR ಅಂತಂದ್ರೆ ಡಿಸ್ಟ್ರಿಕ್ಟ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅಂತ ಆಲ್ಮೋಸ್ಟ್ ಮಂತ್ ಕಂಪಲ್ಸರಿ ಸರ್ಕಾರ ಮಾಡಿದ್ದೀವಿ. ನೀವು ಮಸ್ಟ್ ಅಂಡ್ ಶುಡ್ DRCಗೆ ಹೋಗಲೇಬೇಕು. ಹಳ್ಳಿಗಾಡಿಯಿಂದ ತಾಲೂಕು ಆಸ್ಪತ್ರೆಗೆ ಕೆಲಸ ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಮೆಡಿಕಲ್ ಕಾಲೇಜ್ ಪ್ರಾಪರ್ ಟೈಮಲ್ಲಿ ವೀಸಾ ಅವಕಾಶ ಮಾಡಿದ್ದೀವಿ ಸರ್. ಫುಲ್ಲಿ ಆಟೋಮೆಟಿಕ್ ಒಳ್ಳೆ ಹೆಚ್ಚಿನ ಅನುಕೂಲ. ಆಕ್ಯುರಸಿ ಪರ್ಸೆಂಟೇಜ್ ಎಷ್ಟು ಇದು? 99%. ಇದೆಲ್ಲ ಮೊದಲು ಮ್ಯಾನ್ಯುವಲಿ ಮಾಡಬೇಕು. ಇವಾಗಲೂ ಇದೆ ಸರ್. ನಾನು ಆ ಕಡೆ ಇದೆ ಸರ್. ಮೂಲ ಡಿಸ್ಟ್ರಿಬ್ಯೂಷನ್ ಇರಬೇಕು. ಸ್ಟ್ಯಾಂಡ್ ಬೈ ಮೊನ್ನೆ ಯಾರೋ ಒಬ್ರು ಗಿಫ್ಟ್ ಹಾಕ್ಬಿಟ್ರು ಸರ್. ಶ್ರೀವತ್ಸ ಅಂತ ಹೇಳ್ತಾರೆ. DPR ಅಂತಂದ್ರೆ ಡಿಸ್ಟ್ರಿಕ್ಟ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅಂತ ಆಲ್ಮೋಸ್ಟ್ ಮಂತ್ ಕಂಪಲ್ಸರಿ ಸರ್ಕಾರ ಮಾಡಿದ್ದೀವಿ. ನೀವು ಮಸ್ಟ್ ಅಂಡ್ ಶುಡ್ DRCಗೆ ಹೋಗಲೇಬೇಕು. ಹಳ್ಳಿಗಾಡಿಯಿಂದ ತಾಲೂಕು ಆಸ್ಪತ್ರೆಗೆ ಕೆಲಸ ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಮೆಡಿಕಲ್ ಕಾಲೇಜ್ ಪ್ರಾಪರ್ ಟೈಮಲ್ಲಿ ವೀಸಾ ಅವಕಾಶ ಮಾಡಿದ್ದೀವಿ ಸರ್. ಫುಲ್ಲಿ ಆಟೋಮೆಟಿಕ್ ಒಳ್ಳೆ ಹೆಚ್ಚಿನ ಅನುಕೂಲ. ಆಕ್ಯುರಸಿ ಪರ್ಸೆಂಟೇಜ್ ಎಷ್ಟು ಇದು? 99%. ಇದೆಲ್ಲ ಮೊದಲು ಮ್ಯಾನ್ಯುವಲಿ ಮಾಡಬೇಕು. ಇವಾಗಲೂ ಇದೆ ಸರ್. ನಾನು ಆ ಕಡೆ ಇದೆ ಸರ್. ಮೂಲ ಡಿಸ್ಟ್ರಿಬ್ಯೂಷನ್ ಇರಬೇಕು. ಸ್ಟ್ಯಾಂಡ್ ಬೈ ಮೊನ್ನೆ ಯಾರೋ ಒಬ್ರು ಗಿಫ್ಟ್ ಹಾಕ್ಬಿಟ್ರು ಸರ್. ಶ್ರೀವತ್ಸ ಅಂತ ಹೇಳ್ತಾರೆ. RSS ಸಂಘಟನೆಯನ್ನ ದೆವ್ವಕ್ಕೆ ಹೋಲಿಸಿ ಲಘುವಾಗಿ ಮಾತನಾಡಿರ್ತಕ್ಕಂಥ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ರಾಜ್ಯ SC ಮೋರ್ಚಾ ರಾಜ್ಯಾಧ್ಯಕ್ಷರು ಹಾಗೂ ಆಲೂರು ಸಕಲೇಶ್ಪುರ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರು ಖಂಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು, ಜವಾಬ್ದಾರಿ ಸಚಿವರಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಹಿರಿಯ ರಾಜಕೀಯ ಮುತ್ಸದಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರರಾಗಿ ಅವ್ರು ಮಾತನಾಡಬೇಕಾದ್ರೆ ಜವಾಬ್ದಾರಿಯನ್ನು ಅರಿತು ಮಾತನಾಡಬೇಕು, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳಿದ್ರು.
ಇನ್ನು ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು ಪಾರ್ಟಿಯ ಪರವಾಗಿ ಪಕ್ಷದ ಹಿತಕ್ಕಾಗಿ ಹೇಳಿಕೆಯನ್ನು ನೀಡಿದ್ದಾರೆ. 2028ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಮ್ಮ ಪಕ್ಷದವರೇ ಸಿಎಂ ಆಗಬೇಕು ಅನ್ನೋದು ಕೇವಲ ಪ್ರೀತಮ್ ಗೌಡರು ನನಗೆ ಅಂತಲ್ಲ, ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರ ಆಸೆ, ಅದು ಮನಸ್ಸಿನ ಭಾವನೆ ಅವರು ಹೇಳಿದ್ದಾರೆ ಅಂತ ಹೇಳಿ ಪ್ರೀತಮ್ ಗೌಡರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಪ್ರೀತಮ್ ಗೌಡರ ಹೇಳಿಕೆಯಲ್ಲಿ ನನಗೂ ಕೂಡ ಎಲ್ಲೂ ತಪ್ಪು ಅಂತ ಕಾಣಿಸಿಲ್ರಪ್ಪ. ಈಗ ಒಂದು ಮೈತ್ರಿ ಮಾಡ್ಕೊಂಡಿದ್ದಾರೆ ಒಂದು ಪಕ್ಷ. ಈಗ ಸಿಮೆಂಟ್ ಮಂಜು ಅವ್ರು ಹೇಳ್ದಂಗೆ ನಮ್ಮ ಪಕ್ಷದವರೇ ಸಿಎಂ ಆಗಬೇಕು ಅಂತ ಆಸೆ ಇರೋದಿಲ್ವಾ, ಅದನ್ನ ಹೇಳ್ಕೊಂಡಿದ್ದಾರೆ. ಅಂಡ್ 37 ವರ್ಷಕ್ಕೆ ಶಾಸಕರಾಗಿ ನಗರ ಹಾಗೂ ಜಿಲ್ಲೆ ಮೆಚ್ಚತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಪ್ರೀತಮ್ ಗೌಡರು. ಅವ್ರ ಬಗ್ಗೆ JDS ನವರು ಮತ್ತೊಬ್ರು ಅನವಶ್ಯಕವಾಗಿ ಮಾತನಾಡಬಾರದು. ಅಂಡ್ ಮೈತ್ರಿ ವಿಚಾರದಲ್ಲಿ ನಮ್ಮ ನಾಯಕರು ಕೈಗೊಳ್ಳುವ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ವಕ್ತಾರರಾದ ಮೋಹನ್ ಕುಮಾರ್, ವಿವಿಧ ಘಟಕಗಳ ಪದಾಧಿಕಾರಿಗಳಾದ ಹರ್ಷಿತ್, ಪ್ರಸನ್ನ ಕುಮಾರ್, ಶ್ರೀಕಾಂತ್ ಹಾಜರಿದ್ದರು. ಅಂದರೆ ಇವರೊಂದು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ RSSನ ಒಂದು ರೀತಿ ದೆವ್ವಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆಯವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥದ್ದು, ಮತ್ತು ಅವರು ನಮ್ಮ ಸಮುದಾಯದ ಪ್ರಮೋಚ್ಚ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರ ಪುತ್ರರು ಕೂಡ ಅವರಿದ್ದಾರೆ. ಒಂದು ರಾಜ್ಯದ ಒಬ್ಬರು ಸಚಿವರಾಗಿ ಹೇಳಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸ್ಥಾನ, ನನ್ನ ಜವಾಬ್ದಾರಿಯನ್ನು ಗಮನದಲ್ಲಿಟ್ಕೊಂಡು ಹೇಳಿಕೆಯನ್ನು ಕೊಡಬೇಕು. RSS ಅಂತಕ್ಕಂಥ ಒಂದು ಸ್ವಯಂ ಸೇವಕ ಸಂಘ, ಒಂದು ಸಂಘಟನೆ ಈ ರಾಷ್ಟ್ರಕ್ಕಾಗಿ ಉತ್ತಮವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ರಾಷ್ಟ್ರಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಬಂದಿರ್ತಕ್ಕಂಥದ್ದು. 1925ರಲ್ಲಿ ವಿಜಯದಶಮಿಯ ದಿನ ನಾಗ್ಪುರದಲ್ಲಿ ಆರಂಭ ಆದಂಥ ಶಾಖೆ ಇವತ್ತು ಪ್ರಪಂಚಾದ್ಯಂತ ಸೇವೆಗಳನ್ನ ಮಾಡ್ತಿರ್ತಕ್ಕಂಥದ್ದು ತಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಇವತ್ತಿಗೂ ಕೂಡ ಎಲ್ಲೂ ಗಲಭೆಯನ್ನು ಮಾಡಿಸೋದಾಗಲಿ ಇನ್ನೊಂದಾಗಲಿ ಎಂದೂ ಕೂಡ ಮಾಡಿಲ್ಲ. ಈ ದೇಶಕ್ಕೆ ಯಾವುದಾದ್ರೂ ಕೂಡ ಆಪತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರು ಖುದ್ದಾಗಿ ಹೋಗಿ ಈ ದೇಶಕ್ಕೋಸ್ಕರ ಸೇವೆ ಮಾಡ್ತಕ್ಕಂಥದ್ದು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೇವೆ ಮಾಡ್ತಕ್ಕಂಥದ್ದನ್ನ, ಅಥವಾ ಎಲ್ಲರೂ ಫ್ಲಡ್ ಆದಂಥ ಸಂದರ್ಭದಲ್ಲಿ ಈ ರೀತಿ ದೇಶಕ್ಕೆ ಎಲ್ಲರೂ ಕೂಡ ಅಭದ್ರತೆ ಅಥವಾ ಎಲ್ಲರೂ ದೇಶಕ್ಕೆ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರು ಸ್ವಂತವಾಗಿ ಹೋಗಿ ಸಾರ್ವಜನಿಕರಿಗೋಸ್ಕರ ಸೇವೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಇದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾಕೆ ಈ ರೀತಿ ಅರ್ಥ ಆಗ್ತಾಯಿಲ್ಲ ಅಂತೇಳಿ ನನಗೂ ಕೂಡ ಗೊತ್ತಿಲ್ಲ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ 1934ರಲ್ಲಿ ವರ್ಧಾದಲ್ಲಿ ನಡೆದಂಥ RSS ಶಿಬಿರಕ್ಕೆ ಮಹಾತ್ಮ ಗಾಂಧಿಯವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಅವರ ಶಿಸ್ತು ಮತ್ತು ಅವರ ಮಧ್ಯದಲ್ಲಿ ಯಾವುದೇ ಜಾತಿ ಭೇದ ಇಲ್ದಿರ್ತಕ್ಕಂಥದ್ದನ್ನ ಮಹಾತ್ಮ ಗಾಂಧಿಯವರು ಕೂಡ ಮನೇಲಿರ್ಲಿ ಆಫೀಸಲ್ಲಿರ್ಲಿ ಎಷ್ಟೊತ್ತಾಗಿರ್ಲಿ ಹೊಟ್ಟೆ ಹಸಿತು ಅಂತ ಅಂದ್ರೆ 2 ಕ್ಷಣಕ್ಕೆ ಝೊಮ್ಯಾಟೊ ಓಪನ್ ಮಾಡ್ತೀರಿ, ಆರ್ಡರ್ ಮಾಡ್ತೀರಿ. ನಿಮ್ಗೆ ಬೇಕಾದ ರುಚಿ ರುಚಿ ಅಡಿಗೆಗಳು ಅವರು ಕೊಟ್ಟಿರ್ತಕ್ಕಂಥ ಟೈಮ್ ಬಾಂಡ್ 7 ನಿಮಿಷ 15 ನಿಮಿಷ 12 ನಿಮಿಷಕ್ಕೆ ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಆದ್ರೆ ಅವರ ಕಷ್ಟಗಳು ಕಾರ್ಪಣ್ಯಗಳು ಒಂದೆರಡಲ್ಲ. ಕಳೆದ 5 ವರ್ಷಗಳಿಂದ ಹಗಲಿರುಳು ಅನ್ನದೆ ದುಡಿತಾ ಇದ್ರು ಕೂಡ ತಮ್ಮ ಮೂಲಭೂತ ಬೇಡಿಕೆಗಳಿಗೆ ಸಂಸ್ಥೆ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿ ಇವತ್ತು ಝೊಮ್ಯಾಟೊ ಡೆಲಿವರಿ ಪಾಲುದಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಳೆ ದರವನ್ನೇ ಮುಂದುವರಿಸಿರ್ತಕ್ಕಂಥದ್ದು, ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಇವೆಲ್ಲದ್ರ ಬಗ್ಗೆ ಮೌನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆಯೂ ಕೂಡ ಒಂದು ಆರ್ಡರ್ಗೆ 25 ರೂಪಾಯಿ ಕೊಡ್ತಾ ಇದ್ರಂತೆ. ಇವತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಇವೆಲ್ಲವೂ ಆದ್ರೂ ಕೂಡ ಹಳೆ ದರವನ್ನೇ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಇದು ಕಾರ್ಮಿಕರ ಆರ್ಥಿಕ ಸ್ಥಿತಿಯನ್ನ ಹದಗೆಡಿಸ್ತಾ ಇದೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. 5 ವರ್ಷಕ್ಕೆ ಏನೇನೆಲ್ಲ ಬದಲಾಗಿದೆ, ನೀವೇ ಎಷ್ಟು ಚಾರ್ಜ್ ಚೇಂಜ್ ಮಾಡಿದ್ದೀರಿ, ಎಷ್ಟು ಚಾರ್ಜ್ ಜಾಸ್ತಿ ಮಾಡಿದ್ದೀರಿ ನಿಮ್ದು, ಬಟ್ ಅವ್ರ ಡೆಲಿವರಿ ಚಾರ್ಜ್ ಮಾತ್ರ ಅಷ್ಟೇ ಉಳ್ಕೊಂಡಿದ್ದಾರಂತೆ. ಇನ್ನು ಇದ್ರೊಂದಿಗೆ ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಏನೋ ಒಂದಿಷ್ಟು ಮೋಸ ಆಗ್ತಾ ಇದೆಯಂತೆ. ಪಕ್ಕದ ಜಿಲ್ಲೆಗಳಿಗೆ ಹೋಲಿಸಿದ್ರೆ ನಮ್ಮ ಭಾಗದಲ್ಲಿ ಇನ್ಸೆಂಟಿವ್ ಅಂತಂದ್ರೆ ಪ್ರೋತ್ಸಾಹ ಕೂಡ ಅತ್ಯಂತ ಕಡಿಮೆ ನೀಡಲಾಗ್ತಾ ಇದೆ ಅಂತ ಹೇಳಿ ಪ್ರತಿಭಟನಾ ನಿರತರು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಅಂಡ್ ವಿಶೇಷವಾಗಿ ಹೊಸ ಮ್ಯಾನೇಜರ್ ಯಾರೋ ಅಧಿಕಾರ ವಹಿಸಿಕೊಂಡ ನಂತರ ಸಮಸ್ಯೆಗಳು ಮತ್ತಷ್ಟು ಉಲ್ಬಣ ಆಗ್ತಾ ಇದೆಯಂತೆ. ಕಾರ್ಮಿಕರ ಅಹವಾಲುಗಳನ್ನ ಕೇಳುವವರೇ ಇಲ್ಲದಂತಾಗಿದೆ ಅಂತ ಹೇಳಿ ಡೆಲಿವರಿ ಮಾಡ್ತಕ್ಕಂಥ ಇವ್ರುಗಳೆಲ್ಲರೂ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮ್ಯಾನೇಜರ್ ಏನ್ ಮಾಡ್ತಾ ಇದ್ದಾರೆ, ಈ ಹಿನ್ನೆಲೆಯಲ್ಲಿ ಮ್ಯಾನೇಜ್ಮೆಂಟ್ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು, ನಮ್ಮ ಪಾವತಿ ದರವನ್ನ ಹೆಚ್ಚಿಸಬೇಕು, ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಇವೆಲ್ಲ ಬೇಡಿಕೆ ಇಟ್ಕೊಂಡು ಮುಂದಿನ ದಿವಸದಲ್ಲಿ ಇದು ಮಾಡಿದ್ರೆ ಪ್ರತಿಭಟನೆ ತೀವ್ರಗೊಳಿಸ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ನನ್ನ ಹೆಸರು ಕೃಷ್ಣ ಅಂತ, ಝೊಮ್ಯಾಟೊ ರೈಡರ್ ಕೆಲಸ ಮಾಡ್ತಾ ಇದ್ದೀವಿ. ನಾವು ಇಲ್ಲಿವರೆಗೂ ಝೊಮ್ಯಾಟೊದಿಂದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಇವೆಲ್ಲ ನಾವು ಹುಡುಗರೆಲ್ಲ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ.
ನಮ್ಮ ಬೇಡಿಕೆಗಳನ್ನು 5 ವರ್ಷದಲ್ಲಿ ಏನಿತ್ತು ಅದೇ ಬೇಡಿಕೆಗಳು ಇಲ್ಲಿವರೆಗೂ ಇದೆ. ಇನ್ನು ಮುಂದೆ ನಮ್ಮ ಬೇಡಿಕೆಗಳನ್ನು ನಮಗೆ ಬೇರೆ ಆಫರ್ಗಳಾಗಲಿ ಇನ್ನೊಂದಾಗಲಿ ಏನೇ ಸಮಸ್ಯೆಗಳಿದ್ದರೆ ಬಗೆಹರಿಸ್ಕೊಡಿ ಅಂತ ನಾವು ಕೇಳಿದ್ದೀವಿ. ಆದರೆ ನಮ್ಮ ಜೊಮ್ಯಾಟೊ ಕಂಪ್ನಿಯವರು 9 ದಿವಸದಿಂದ ಇಲ್ಲಿವರೆಗೂ ಒಂದೇ ಒಂದು ಸಹಾಯನಾಗಲಿ ಇಲ್ಲ ಒಂದು ಫೋನ್ಗಳಾಗಲಿ ಮಾಡಿ ವಿಚಾರಿಸಿಲ್ಲ. ಆದ್ದರಿಂದ ನಾವು ಜೊಮ್ಯಾಟೊ ಸ್ಟ್ರೈಕನ್ನು ಮುಂದುವರಿಸ್ತಾ ಇದ್ದೀವಿ. ಬಂದು ಬಗೆಹರಿಯವರೆಗೂ ನಮ್ಮ ಹೋರಾಟ ಎಲ್ಲಿವರೆಗೆ ಅಂದರೆ ಸಮಸ್ಯೆ ಬಗೆಹರಿಯವರೆಗೂ. ಏನು ಬೇಡಿಕೆ ನಿಮ್ದು ಹೇಳಿ ಸರ್? ನಮ್ಮ ಬೇಡಿಕೆಗಳು ಮುಂಚೆ 25 ರೂಪಾಯಿ ಆರ್ಡರ್ ಐ ಡಿ ಅಂತ ಮಾಡಿದರು 3 ವರ್ಷದ ಹಿಂದೆ. ಇವತ್ತು 25 ರೂಪಾಯಿ ಇದೆ. ಮತ್ತು ಕಿಲೋಮೀಟ್ರ್ ಲೆಕ್ಕದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಕಿಲೋಮೀಟ್ರ್ ಲೆಕ್ಕದಲ್ಲೂ ತೋರಿಸೋ ರೀತಿಯೇ ಕಿಲೋಮೀಟ್ರ್ ಮೋಸ್ತಲ್ಲಿ ತೋರಿಸ್ತಾರೆ. 2.5 ಕಿಲೋಮೀಟ್ರ್ ಇದನ್ನು 3 ಕಿಲೋಮೀಟ್ರ್ ಇದನ್ನು 2.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ತೋರಿಸ್ತಾರೆ. ಮತ್ತು ಬೇರೆ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇನ್ಸೆಂಟಿವ್ ಅಂತ ತೋರಿಸಿದರೆ ಬೇರೆ ಜಿಲ್ಲೆ 400 ರೂಪಾಯಿ 500 ರೂಪಾಯಿ ಇದ್ದರೆ ಇಲ್ಲಿ 200 ರೂಪಾಯಿ 180 ರೂಪಾಯಿ ತೋರಿಸ್ತಾರೆ. ಮತ್ತು ಪಿಕಪ್ಗಳು ನಾವಿಲ್ಲೇ ಇರ್ತೀವಿ, ಪಂಜುರ್ಲಿ ಹೋಟ್ಲ್ ಅಂತ ಇದೆ, ಅಲ್ಲಿಂದ ನಾವು ಅಲ್ಲಿದ್ದರೆ ಸಹ್ಯಾದ್ರಿ ಅಂತ ಎಳಿತಾರೆ. ಸಹ್ಯಾದ್ರಿ ಹುಡುಗರಿದ್ರೆ ಪಂಜುರ್ಲಿ ಹತ್ರ ಎಳಿತಾರೆ. ಈ ಥರ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಅದನ್ನು ಯಾವುದನ್ನು ಇವರು ಬಗೆಹರಿಸ್ತಾ ಇಲ್ಲ. ಈ ಮ್ಯಾನೇಜರ್ಗಳು ಬಂದು ಹೋದ್ಮೇಲೆ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ. ಈಗೆಲ್ಲ ಮಾಡಿರೋದಂತ 9 ಕಿಲೋಮೀಟ್ರ್ ತೋರಿಸಿದ್ರು. ಈಗ 9 ಕಿಲೋಮೀಟ್ರಿಗೆ 84 ರೂಪಾಯಿ ತೋರಿಸ್ತಾ ಇದ್ದಾರೆ ನೋಡಿ. 9 ಕಿಲೋಮೀಟ್ರ್ ತೋರಿಸ್ತಾ 8.5 ಕಿಲೋಮೀಟ್ರ್ ತೋರಿಸ್ತಾ ಇದ್ದಾರೆ. ಆದರೆ 84 ರೂಪಾಯಿ ಕೊಡ್ತಾ ಇದ್ದಾರೆ. ಈ ಥರ ಆದರೆ ನಾವು ಮುಂದೆ ಯಾವ ಥರ ಕೆಲಸ ಮಾಡೋದು ಅನ್ನೋದನ್ನು ಜೊಮ್ಯಾಟೊ ಕಂಪ್ನಿಯವರೇ ನಮ್ಗೆ ಹೇಳಬೇಕು. ನಾವು ಲೀಗಲ್ಗೂ ಮಾಡಾಯಿತು, ಮತ್ತು ಎಲ್ಲ ತಿಳಿಸಾಯಿತು, ಲೇಬರ್ ಕಮಿಷನರ್ ಹತ್ರನೂ ಹೋಗಾಯಿತು. ಆದರೆ ಯಾವುದೂ ಬಗೆಹರಿದಂಥ ಕಾರಣಕ್ಕೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ್ರ ವಿರುದ್ಧ ಜೆಡಿಎಸ್ನವರು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇರ್ತಕ್ಕಂಥ ಸರಿಯಲ್ಲ. ಅವರ ಪಕ್ಷ ನಿಷ್ಠೆಯನ್ನು ನೋಡಿ ಜೆಡಿಎಸ್ ಕಲ್ತ್ಕೊಬೇಕು ಅಂತ ಹೇಳಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಂಬಿಹಳ್ಳಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಪಟ್ಟಣದಲ್ಲಿ ಅಂತ ಚನ್ನಪಟ್ಟಣದಲ್ಲಿ ಮಾತನಾಡಿರ್ತಕ್ಕಂಥ ಅವರು ಮೊದಲು ಪ್ರೀತಂ ಅವರ ಬಗ್ಗೆ ಮಾತನಾಡೋದನ್ನ ಬಿಟ್ಟು ನಿಮ್ಮ ಪಕ್ಷ ಹೇಗಿದೆ, ಹೇಗೆ ಸದೃಢಪಡಿಸ್ಕೊಬೇಕು ಅನ್ನೋದನ್ನ ಜೆಡಿಎಸ್ ಕಲ್ತ್ಕೋಬೇಕು. ಜಿಲ್ಲೆಯಲ್ಲಿ ಮುಳುಗ್ತಾ ಇರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಜೆಡಿಎಸ್ ಪಕ್ಷ. ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮೊದಲು ಭದ್ರತೆ ಕೊಡ್ರಿ, ನಂತರ ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತನಾಡಿರುವಂತೆ. ನೀವು ಕಾರ್ಯಕರ್ತರಿಗೆ ಮಾಡಿದ ಕೆಲಸ ಇಡೀ ದೇಶ ನೋಡಿರ್ಲಿಲ್ವಾ? ಅದನ್ನ ಮರಿಬೇಡಿ. ಮೈತ್ರಿ ವಿರುದ್ಧ ಧ್ವನಿ ಎತ್ತಿದವರು ಜೆಡಿಎಸ್ ಪಕ್ಷದವರು, ಅವರೇ ಫಸ್ಟ್ ಎತ್ತಿದ್ದು. ಅದನ್ನ ತಿಳ್ಕೊಬೇಕು. ಮೈತ್ರಿಲಿ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಸೂರಜ್ ರೇವಣ್ಣ ಆಗಿರ್ಲಿ, ಇವ್ರು ಮಾಡ್ಕೊ ಬಂದಿರೋದಲ್ಲ, ಇದು ದೆಹಲಿ ಮಟ್ಟದಲ್ಲಿ ಆಗಿರ್ತಕ್ಕಂಥ ಮೈತ್ರಿ. ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರ ಕೆಲಸ ಮಾಡ್ತೀವಿ. ಜೆಡಿಎಸ್ ನವರಂತೆ ಗಾಳಿಯಲ್ಲಿ ಗುಂಡು ಹರಿಸೋದಿಲ್ಲ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಉಪಾಧ್ಯಕ್ಷ ನಟರಾಜ್, ಹೊಳಲ್ಸಿಪುರ ಮಂಡಲದ ಕಾರ್ಯದರ್ಶಿ ಯೋಗೇಶ್, ಶಕ್ತಿ ಕೇಂದ್ರ ಪ್ರಮುಖ ನೋರ್ದಕ್ಕಿ ಮಂಜೇಗೌಡ ಮತ್ತಿತರರು ಹಾಜರಿದ್ದರು. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಸುದ್ದಿ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರೀತಂ ಗೌಡ್ರು ಮೈತ್ರಿ ಬಗ್ಗೆ ಅಪಸ್ವರ ಧ್ವನಿ ಎತ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಮಾನ್ಯ ನಮ್ಮ ಮೈತ್ರಿ ಪಕ್ಷದ ನಾಯಕರುಗಳಿಗೆ ನಾನು ಈ ಮುಖೇನ ಮನವಿ ಮಾಡ್ಕೊಳ್ತೇನೆ. ಮೈತ್ರಿಯ ವಿರುದ್ಧವಾಗಿ ಮೊದಲು ಧ್ವನಿ ಎತ್ತಿದ್ದು ಯಾರು, ಎಲ್ಲಿ ಧ್ವನಿ ಎತ್ತಿದ್ರು ಅನ್ನೋದನ್ನ ಮೊದಲು ಅವರು ಯೋಚನೆ ಮಾಡಬೇಕು. ಅದು ವಾಸ್ತವ ಸತ್ಯ. ಯಾಕೆಂದ್ರೆ ಇದುವರೆಗೂ ಪ್ರೀತಂ ಗೌಡ್ರು ಹೇಳಿರುವಂತ ಹೇಳಿಕೆಗಳ ನೀವು ಎಲ್ಲೇ ಒಂದು ಬೈಟ್ ತಗೊಳ್ಳಿ, 4 ಜನ ಕಾರ್ಯಕರ್ತರು ಕೂತಿರುವಂತ ಜಾಗದಲ್ಲಿ ಮಾತ್ರ ಇದ್ದಾರೆ. ಅವರು ಯಾವುದೇ ಆದಿ ಬೀದಿಲಿ ಹೇಳಿರುವಂತದ್ದಲ್ಲ. ಆದಿ ಬೀದಿಲಿ ಹೇಳಿರುವಂತವ್ರು ಯಾರು, ಫಸ್ಟ್ ಎಲ್ಲಿ? ನೀವು 28ಕ್ಕೆ ಮುಖ್ಯಮಂತ್ರಿ ನಾವೇ ಅಂತ ಹೇಳ್ತಾ ಇದ್ದಾಗ ಎಲ್ಲೋ ನಮಗೂ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳಿಗೂ ನಾವು ಹೇಳ್ಕೋಬೇಕು ಅನ್ನೋ ಭಾವನೆಯಿಂದ ಅವರು ಹೇಳ್ಕೊಂಡಿರೋದ್ರಲ್ಲಿ ತಪ್ಪಿಲ್ಲ. ದಯವಿಟ್ಟು ನಮ್ಮ ಮೈತ್ರಿ ಪಕ್ಷದ ನಾಯಕರುಗಳಿಗೆ ಮನವಿ ಮಾಡ್ಕೊಳ್ತೇನೆ. 28ಕ್ಕೆ ಏನು ಇದು ನಮ್ಮ ಮೈತ್ರಿ ಆಗಿದೆ, ಇದು ಇಲ್ಲಿ ಆಗಿರುವಂಥದ್ದಲ್ಲ. ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ರೇವಣ್ಣ ಅವರಾಗಿರ್ಬೋದು, ಇದು ಮೈತ್ರಿ ಮಾಡಿರುವಂಥದ್ದಲ್ಲ. ಇದು ಹೈಕಮಾಂಡ್ ದೆಹಲಿ ಮಟ್ಟದಲ್ಲಿ, ರಾಜನಾಯಕರ ಮಟ್ಟದಲ್ಲಿ ಆಗಿರುವಂಥದ್ದು. ಪಕ್ಷ ಏನು ನಿರ್ಣಯಗೊಳ್ಳುತ್ತೋ ಅದಕ್ಕೆ ನಮ್ಮ ಇಡೀ ಕಾರ್ಯಕರ್ತರು ನಾವು ಬದ್ಧವಾಗಿದ್ದೇವೆ. ದಯವಿಟ್ಟು ನಾನು ನಮ್ಮ JDS ಮಿತ್ರ ಪಕ್ಷದ ನಾಯಕರುಗಳನ್ನು ಮನವಿ ಮಾಡ್ಕೊಳ್ತೇನೆ. ಒಬ್ಬ ರಾಜಕೀಯ ಹಿನ್ನೆಲೆ ಇಲ್ಲದಂತ ಬೆಳೆದಂತ ಒಬ್ಬ ನಾಯಕರ ಬಗ್ಗೆ ಇಲ್ಲದ ಸಲ್ಲದ ಆರೋಪ ಮಾಡಿ ಒಂದು ನೆಗೆಟಿವ್ ಸೆಟ್ ಮಾಡೋಕ್ಕೆ ಅಂತ ಹೊರಟಿದೆ ಒಂದು ತಂಡ. ದಯವಿಟ್ಟು ಅದನ್ನ ನಿಲ್ಲಿಸಬೇಕು. ವಾಸ್ತವ ಏನಿದೆ, ಒಂದು ಸೆಷನ್ನಲ್ಲಿ ಮಾನ್ಯ ಶಾಸಕರು ಸೆಷನ್ ಒಳಗಡೆ ನಿಂತ್ಕೊಂಡು ಹಾಸನಲ್ಲಿ BJP ಎಲ್ಲಿದೆ, ಇರುವಂಥದ್ದು ಕಾಂಗ್ರೆಸ್ JDS ಅಂತ ಹೇಳ್ತಾರೆ. ಅದಕ್ಕೆ ತಾವು ಕೇಳ್ಬೋದಲ್ಲ, ಹೌದು ನಾವ್ ಹೇಳಿರೋದು ತಪ್ಪಿದೆ, ಅದು ಹೇಳ್ಬಾರ್ದಿತ್ತು. ಮತ್ತೆ ಮುಂದಿನ ಮುಖ್ಯಮಂತ್ರಿಗಳು ನಾವೇ ಅಂತ ಹೇಳ್ತಿರಲ್ಲ, ಅದು ತಪ್ಪಲ್ವಾ? ಯಾಕೆ ಇವೆಲ್ಲ ತಾವುಗಳು ಮಾಡಿರುವಂತದನ್ನ ಇನ್ನೊಬ್ಬರ ಮೇಲೆ ಒಂದು ನೆಗೆಟಿವ್ ಸೆಟ್ ಮಾಡೋದಿದೆಯಲ್ಲ, ಅದು ತಪ್ಪಿದೆ. ದಯವಿಟ್ಟು ಇದೇ ರೀತಿ ಮೈತ್ರಿ. ಬೇಲೂರಿನ ಚಿಕ್ಕಮಗಳೂರು ರಸ್ತೆ ಎಗ್ಚಿ ಜಲಾಶಯದ ಮುಂಭಾಗದಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಹೋಟೆಲ್ ವೇಲಾಪುರಿ ಹೋಟೆಲ್ ಎಗಚಿ ನಿರ್ವಹಣೆಯಲ್ಲಿ
ತೀವ್ರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಹೇಳಿ ಪ್ರವಾಸಿಗರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ, ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ, ಇಲ್ಲಿಗೆ ಬೇಲೂರು, ಹಳೆಬೀಡು, ಇಲ್ಲಿಗೆಲ್ಲ ಸಾಕಷ್ಟು ಜನ ಚಿಕ್ಕಮಗಳೂರು ಜಿಲ್ಲೆಯಿಂದ ಸೇರಿದಂತೆ ಎಲ್ಲ ಜಿಲ್ಲೆಯಿಂದಲೂ ಬರ್ತಾರ್ರಿ. ದೇಶ ವಿದೇಶಗಳಿಂದ ನಿತ್ಯ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ. ಆದ್ರೆ ಚೆನ್ನಾಗಿದೆ ಹೋಟ್ಲು, ಬಟ್ ಇಲ್ಲಿ ಹೋಗ್ಬಿಟ್ರೆ 2 ಗಂಟೆಗೆ ಹೋದ್ರು ಊಟ ಖಾಲಿ ಅಂತ ಹೇಳ್ತಾರಂತೆ. ಮಧ್ಯಾಹ್ನ 2 ಗಂಟೆ ಊಟ ಟೈಮ್, ಅಷ್ಟೊತ್ತಿಗೆ ಹೋದ್ರು ಊಟ ಖಾಲಿ ಅಂತ ಹೇಳ್ತಾರಂತೆ. ಸರಿಯಾಗಿ ಸ್ಪಂದಿಸೋದಿಲ್ಲ, ಉಡಾಪೆಯಿಂದ ವರ್ತಿಸ್ತಾರೆ. ಹಿಂಗೆ ಆದ್ರೆ ಕಥೆ ಏನು ಅಂತ ಹೇಳಿ ಹೋಟೆಲ್ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಆಯ್ತು, ಅದಿಲ್ಲ ಅಂದ್ರೆ ಇನ್ನೊಂದು ಹೋಟ್ಲಿಗೆ ಹೋಗ್ತಾರೆ. ಬಟ್ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಹೋಟ್ಲು ಕತೆ ಇಷ್ಟೇ ಕತೆ ಅಂತ ನಾವು ಅನ್ಕೊಬೇಕು. ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನ ಇರೋಂತ ಲಕ್ಷಾಂತರ ಪ್ರವಾಸಿಗರು ಬರೋಂತ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಸರ್ಕಾರ, ರಾಜ್ಯ ಸರ್ಕಾರ ಬರ್ಸಿರೋಂತ ಕೆಲಸ ಇದು. ಆದ್ರೆ ಇವತ್ತು 2 ಗಂಟೆ ಸಮಯ, 2-2:30 ಆಗಿದೆ ಟೈಮು, ಆದ್ರೂ ಊಟ ಇಲ್ಲ ಅಂತ ಹೇಳ್ಬಿಟ್ಟು ಆಚೆ ಕಳಿಸ್ತಿದ್ದಾರೆ. ಮಾನ್ಯ ಶಾಸಕರೇ, ನೀವು ಎಲ್ಲಿದ್ದೀರಾ? ದಯವಿಟ್ಟು ಬನ್ನಿ, ನೋಡಿ ಇಂಥ ವ್ಯವಸ್ಥೆಗಳನ್ನ. ನೀವು ಬರೀ ಪಾರ್ಟಿ ಮಾಡೋದ್ರಲ್ಲಿ ಸೀಮಿತವಾಗಿದ್ದೀರಾ ಬಿಟ್ರೆ ಬೇರೆ ಯಾವುದೋ ನಿಮ್ದು ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ. ನಿಮ್ಮನ್ನ ಆಯ್ಕೆ ಮಾಡಿರೋಂಥ ಜನಗಳು ಇವತ್ತು ನಗಾಡ ಅಂತ ಪರಿಸ್ಥಿತಿ ಬಂದಿದೆ. ನಗಾಡ್ತಾ ಇದ್ದಾರೆ ಎಲ್ಲರೂ. ಏನು ಎಂತವ್ರಿಗೆ ಓಟ್ ಹಾಕ್ಬಿಟ್ರಿ ನಾವು, ಇಂಥ ಓಟ್ ನಮ್ದು ವ್ಯರ್ಥ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಗಾಡ ಅಂತ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇಂಥದ್ನೆಲ್ಲ ಕೂಲಂಕುಷವಾಗಿ ಗಮನಿಸಿ ನಮ್ಮ ಬೇಲೂರು ಹೆಸರನ್ನ ವಿಶ್ವದಲ್ಲೇ ಪ್ರಸಿದ್ಧವಾಗಿರೋಂಥ ಹೆಸರನ್ನ ಹಾಳು ಮಾಡಕ್ ಹೋಗ್ಬಿಡಿ. ದಯವಿಟ್ಟು ಇಂಥದ್ನೆಲ್ಲ ಗಮನ ಹರಿಸಿ, ಇದಕ್ಕೆ ಯಾರು ಬರ್ತಾರೆ ಮುಖ್ಯಸ್ಥರು, ಅವ್ರ ಬಗ್ಗೆ ಒಂಚೂರು ನೀವು ಯೋಚನೆ ಮಾಡ್ಬಿಟ್ಟು ಅವ್ರ ಬಗ್ಗೆ ಶಿಸ್ತುವಾದ ಕ್ರಮವನ್ನ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. Yeah, so it's 1:50 we came here at KSTDC Mayura Hotel in opposite of Yagachi, right? And they said there is no food at all because they are preparing some order. We do not have food, we cannot serve any food. I asked, like, if you have basic meals or anything, at least if you are making already a food of somebody, right, you would be making some chapati, you are already making it, something you are doing it, right? Vegetable or something should be there, a curry should be there. He said nothing goes, sir. It was a really bad experience because looking at a government property, obviously it is a trusted one which we as a tourist who are coming from Bangalore or in anywhere outskirts, right, we feel safe to come here and eat, and there is no food, and it was a very bad treatment to us. So that's a review that I just want to give, nothing else. Your name, sir? My name is Sandeep. From, sir? Bangalore. ನನ್ನ ಹೆಸರು ವಿರೂಪಾಕ್ಷ ಅಂತ. ಈಗ ನಾನು ಈ ಬೇಲೂರಿನ ವೇಲಾಪುರಿ ಹೋಟೆಲ್ KSTDC ಇದಕ್ಕೆ ಬಂದು ಇದು ಊಟ, ಈಗ ಸಮಯ ಸುಮಾರು 2 ಗಂಟೆ ಬಂದು ಊಟ ಕೇಳ್ತೀನಿ, ಊಟ ಇಲ್ಲ ಅಂತ ಹೇಳಿದ್ದಾರೆ. ಇವರು ಯಾರೋ ಸೂಪರ್ವೈಸರು ನಮಗೆ ಊಟ ಇಲ್ಲ ಅಂತ ಹೇಳಿದ್ರು. ಅದಾದ ನಂತರ ಯಾರೋ ನಮ್ಗಿಂತ ಫಸ್ಟೇ 1-2 ಜನ ಟೂರಿಸಂ ಬಂದು ಹೊರಗಡೆಯಿಂದ ಬಂದಂತವ್ರು ವಾಪಸ್ ಹೋದ್ರು. ಅವರು ನಮ್ಮ ಹತ್ರ ಊಟ ಇಲ್ಲ ಅಂತ ಹೇಳೋದ್ರು. ಯಾಕೆಂದ್ರೆ ಈ ಸರ್ಕಾರ ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆದೊಂದು ಹೋಟೆಲ್ ಮಾಡಿಕೊಟ್ಟಿದೆ. ಅದರಲ್ಲೂ ಬೇಲೂರು ಒಂದು ಪ್ರವಾಸಿ ತಾಣ ಆಗಿರೋದ್ರಿಂದ ಹೊರದೇಶದಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆಲ್ಲ ಬಂದು ಇಲ್ಲಿ ಊಟ ಟೈಮಿಗೆ ಊಟ ಇಲ್ಲ ಅಂದ್ರೆ ವ್ಯವಸ್ಥೆ ಯಾವ ಮಟ್ಟದಲ್ಲಿ ನಡೀತಿದೆ? ಇದನ್ನ ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಬೇಗ ಎಚ್ಚೆತ್ಕೋಬೇಕು. ಇಲ್ಲಾಂದ್ರೆ ಇದ್ರ ಬೇರೆ ರೀತಿ ಕ್ರಮ ಕೈಗೊಳ್ಬೇಕು. ನಾವೇ ಬೇರೆ ರೀತಿ ಏನು ಇಲ್ಲಿ ಇದನ್ನ ನಡೆಸೋದೋ ಬೇಡೋ ಅನ್ನೋದು ಸರ್ಕಾರ ಮಟ್ಟಕ್ಕೆ ನಾವು ಬರಿಬೇಕಾಗುತ್ತೆ. ಮತ್ತೆ ಬೇಲೂರಿನ ಶ್ರೀ ಚನ್ನಕೇಶ್ವರ ದೇವಾಲಯದ ಆವರಣದ ಮುಂಭಾಗ ಪಾರ್ಕಿಂಗ್ ಸಿಬ್ಬಂದಿಗಳ ಮೇಲೆ ಪ್ರವಾಸಿಗರು ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ ಸೋಮವಾರ ನಡೆದುಬಿಟ್ಟಿದೆ. ಯಾಕೆ? ದೇವಾಲಯಕ್ಕೆ ಪ್ರವಾಸಕ್ಕೆ ಬಂದ ಪ್ರವಾಸಿಗರು ತಮ್ಮ ವಾಹನವನ್ನ ದೇವಸ್ಥಾನದ ಮುಂಭಾಗ ನಿಲ್ಲಿಸಿದಂತೆ. ಅಂಡ್ ಈ ಸ್ಥಳದಲ್ಲಿ ನಿಲ್ಲಿಸಬೇಡ್ರಿ, ತಗೊಂಡೋಗಿ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿ ಪಾರ್ಕಿಂಗ್ ಶುಲ್ಕ ಕಟ್ಟಿ ಅಂತ ಕೇಳಿದ್ರಂತೆ. ಅದರ ಪ್ರವಾಸಿಗರು ಪಾರ್ಕಿಂಗ್ ಶುಲ್ಕ ನೀಡಕ್ ನಿರಾಕರಿಸಿದ್ದಾರಂತೆ. ನಾವು ಗಾಡಿ ನಿಲ್ಲಿಸಿಲ್ಲ, ಅದೆಲ್ಲ ಕೆಳಗೆ ನಿಲ್ಲಿಸ್ಬಿಟ್ಟಿದ್ದೀವಿ, ಹಂಗಾಗಿ ನಾವು ಕೊಡೋದಿಲ್ಲ ಅಂತ ವಾದ ಮಾಡಿದ್ದಾರೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಮಾತಿನ ಚಕಮಕಿ ಮುಂದುವರೆದು ಪ್ರವಾಸಿಗರೇನೋ ಹಲ್ಲೆ ಮಾಡಕ್ ಬಂದ್ರು, ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು ಅಂತೆಲ್ಲ ಹೇಳಿದ್ದಾರೆ. ಅಂಡ್ ಈ ಬಗ್ಗೆ ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ.
2021 ನಡೆದ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ 2021 ನಗರದಾದ್ಯಂತ LED ವಿದ್ಯುತ್ ದೀಪಗಳ ಅಳವಡಿಕೆ, ಟ್ಯೂಬ್ ಲೈಟ್, ಸೀರಿಯಲ್ ಸೆಟ್, ಜನರೇಟರ್, UPS ಸೇರಿದಂತೆ ವಿವಿಧ ವಿದ್ಯುತ್ ಉಪಕರಣಗಳನ್ನ ಬಾಡಿಗೆ ಆಧಾರದಲ್ಲಿ ಒದಗಿಸುವ ಕಾಮಗಾರಿಗಳ ಟೆಂಡರ್ನಲ್ಲಿ ಅಕ್ರಮ ನಡೆದಿದೆ ಅಂತ ದೂರು ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ. ನಗರಸಭೆಯ ಮಾಜಿ ಸದಸ್ಯರಾದ HS ಮನೋಹರ್ ಅವರು ನೀಡಿದ ದೂರಿನನ್ವಯ ಅಂದಿನ ನಗರಸಭೆಯ ಕಿರಿಯ ಅಭಿಯಂತರರಾದ ಶ್ರೀಮತಿ ಸುಜಾತಾ ಅವರು ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರಂಗಸ್ವಾಮಿ ಅವರ ವಿರುದ್ಧ ಅಕ್ರಮ ಎಸಗಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆಯಂತೆ. ಈ ದೂರಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. 5 ದಿನಗಳ ಕಾಲ ತನಿಖಾ ಅವಧಿಯಲ್ಲಿ ದೂರುದಾರರು ಖುದ್ದಾಗಿ ಹಾಜರಿದ್ದು ತಮ್ಮಲ್ಲಿರುವ ಪೂರಕ ದಾಖಲೆಗಳನ್ನ ತನಿಖಾಧಿಕಾರಿಗಳಿಗೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಏನೋ ಈ ತನಿಖೆ ನಗರಸಭೆ ಆಡಳಿತ ವಲಯದಲ್ಲಿ ಭಾರಿ ಕುತೂಹಲವನ್ನು ಮೂಡಿಸಿದೆ. ಇವತ್ತಿನ ದಿವಸಕ್ಕೆ ಅದು ಮಹಾನಗರ ಪಾಲಿಕೆ, ಬಟ್ ಆವತ್ತಿನ ದಿವಸಕ್ಕೆ ನಗರಸಭೆ ಆಗಿತ್ತು. 2021 ರೀ, 5 ವರ್ಷ ಆಗೋಯ್ತು. ಏನು ತಾಯಿ ಹಾಸನಾಂಬೆ ಶಕ್ತಿ, ಹಾಸನದ ಜನರ ಭಕ್ತಿ ಹಾಗೂ ಕ್ರಿಸ್ತನವರ ಒಂದು ಪ್ರಚಾರದಿಂದ ಇವತ್ತು ತಾಯಿ ಹಾಸನಾಂಬೆ ಒಂದು ಹೇಗ್ರೇಡ್ ದೇವಸ್ಥಾನ ಆಗಿ ಸ್ಥಾನವನ್ನು ಏನು ತಾಯಿ ಹಾಸನಾಂಬ ದೇವಸ್ಥಾನದ ಹಗರಣಗಳು ನಡೀತಿದ್ದೋ ಅದ್ರ ಬಗ್ಗೆ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೆ. ಈಗ ಬೆಂಗಳೂರಿಂದ ಒಬ್ಬರು ಇದನ್ನು ತನಿಖೆ ಮಾಡೋದಕ್ಕೋಸ್ಕರ ಇವತ್ತು ಮಹಾನಗರ ಪಾಲಿಕೆಗೆ ಬಂದಿದ್ದಾರೆ. ಈಗ ಅವರು AC ಆಫೀಸು ದೇವಸ್ಥಾನಗಳ ಸಂಪೂರ್ಣ ಒಂದು ವೀಕ್ಷಣೆ ಮಾಡ್ಕೊಂಡು ಆಮೇಲೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಇದು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇನ್ನೂ ಬಂದಿಲ್ಲ. ಅವರು ಬರಗಂಟ ಕಾಯ್ತಿದ್ದಾರೆ. ಬಂದ ಮೇಲೆ ಕೆಲವು ಇಲಾಖೆಗಳಿಗೆ ಹೋಗಿದ್ದಾರೆ, AC ಆಫೀಸಿಗೂ ಸಹ ಹೋಗಿದ್ದಾರೆ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿದೇನಾಯ್ತು? ಇಲ್ಲಿದು ಈಗ ಕೆಲವು ದಾಖಲೆಗಳನ್ನ ಕೇಳಿದ್ರು, ಆದರೆ ಕೆಲವು ದಾಖಲೆಗಳು ಕೊಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇವರಿಗೆ ಇನ್ಚಾರ್ಜಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ ಇವ್ರ ಮೇಲೆ ಸ್ವಲ್ಪ ಗರಂ ಆದರು ಅಧಿಕಾರಿಗಳು. ಈಗ ಮುಂದೆ ಈಗ AC ಆಫೀಸಿಗೆ ಹೋಗ್ತೀನಿ ಅಂತ AC ಆಫೀಸಿಗೆ ಹೋಗಿದ್ದಾರೆ. ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾರ ಮೇಲೆ ಗರಂ ಆದರು? ಯಾರ ಮೇಲೆ? ಇಲ್ಲಿ ಏನು ಸಂಬಂಧಪಟ್ಟ ಇಂಜಿನಿಯರ್ ಸೆಕ್ಷನ್ಗೆ ಕೇಳಿದ್ರು. ಅವರಿಗೆ ಫೋನ್ ಮಾಡಿ ಕೇಳಿದಾಗ ಇಲ್ಲ ಕೊಟ್ಟಿಲ್ಲ. ಆಮೇಲೆ ಅವರು ಏನು ಟ್ರಾನ್ಸ್ಫರ್ ಆದಾಗ ಕೊಟ್ಟಿರ್ತಾರೆ ಅದರಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ ಯಾವುದೇ ಥರದ ದಾಖಲೆಗಳು ಇತ್ತಿಲ್ಲ. ಹಾಗಾಗಿ ಅದನ್ನು ಈಗ ನಾನೇ ಬರ್ತಾ ಇದ್ದೀನಿ ಅಂತ ಅವರು ಸಮಂಜಸ ಉತ್ತರ ಕೊಟ್ಟಿದ್ದಾರೆ. ಇವರು ಅದಕ್ಕೆ ಕಾಯ್ತಿದ್ದಾರೆ ಬರಲಿ ಅಂತ. ಇನ್ನೂ 5 ದಿವಸಗಳು ಇರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಏನಾಗುತ್ತೆ ನೋಡೋಣ. ಈಗ ತನಿಖೆಗೆ ನಾನು ಜೊತೆಲೇ ಇರಬೇಕಾಗಿದೆ. ಏನು ತನಿಖೆಗೆ ಏನು ಅಂತ ಕೊಟ್ಟಿದ್ರಿ? ಏನು ಒಬ್ಬ ಗುತ್ತಿಗೆದಾರ ಇದನ್ನೇ ನಾಗ್ ಗ್ರೂಪ್ಸ್ ಅಂತ ಅವನಿಗೆ ಟೆಂಡರ್ ಕೂರಿಸೋದಕ್ಕೆ ಕೆಲವು ಪದಗಳನ್ನ ಸೇರಿಸೋಂಥದ್ದು, ಬೇರೆಯವ್ರ ಗುತ್ತಿಗೆದಾರರು ಹಾಕ್ದಂಗೆ ಮಾಡೋದು, ಬರೀ ಒಬ್ಬನಿಗೆ ಎಲ್ಲ ಥರದ ಗುತ್ತಿಗೆಗಳನ್ನ ಕೊಡ್ತಿದ್ರು. ಅದ್ರ ವಿರುದ್ಧ ನಾನು ಹೋರಾಟ ಮಾಡಿದ್ದೆ. ಈಗ ಅದಕ್ಕೆ ಒಂದು ಫಲ ಸಿಗುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಇನ್ನು ಕೆಲವು ದಿವಸಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ಬಾಂಬ್ ಬೆದರಿಕೆ, ಅಪರಿಚಿತರಿಂದ ಬೆದರಿಕೆ ಸಂದೇಶ, ನಗರ ಠಾಣಾ ಪೊಲೀಸರಿಂದ ತನಿಖೆ. ಸೈಟ್ ವಿವಾದ, ಎಷ್ಟಾಯಿಗೆ ಮೊದಲ ಹಂತದ ಜಯ, ಜಿಲ್ಲಾ ನ್ಯಾಯಾಲಯದ ಮಹತ್ವದ ಮಧ್ಯಂತರ ಆದೇಶ. ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಸಚಿವ ಕೃಷ್ಣ ಬೈರೇಗೌಡ ಭೇಟಿ, ಮೂಲಭೂತ ಸೌಕರ್ಯಗಳ ಪರಿಶೀಲನೆ, ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಸ್ಪತ್ರೆಗಳ ಪ್ರತಿ ವಿಭಾಗಗಳ ವೀಕ್ಷಣೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಖಂಡನೆ, ಪಕ್ಷದ ವಿಚಾರದಲ್ಲಿ ಪ್ರೀತಮ್ ಗೌಡರ ಹೇಳಿಕೆ ಸರಿಯಿದೆ, ಸಿಮೆಂಟ್ ಮಂಜು ಸಮರ್ಥನೆ. ಝೊಮ್ಯಾಟೊ ಸಂಸ್ಥೆ ವಿರುದ್ಧ ಡೆಲಿವರಿ ಬಾಯ್ಸ್ ಆಕ್ರೋಶ, 5 ವರ್ಷಗಳಿಂದ ಈಡೇರದ ಬೇಡಿಕೆ, ಬೃಹತ್ ಪ್ರತಿಭಟನೆ ಎಚ್ಚರಿಕೆ. ಪ್ರೀತಮ್ ಗೌಡ ವಿರುದ್ಧದ ಆರೋಪಕ್ಕೆ ಬಿಜೆಪಿ ತಿರುಗೇಟು, ಜೆಡಿಎಸ್ ಮುಳುಗುತ್ತಿರುವ ಹಡಗು, ಜೆಡಿಎಸ್ ವಿರುದ್ಧ ಗಿರೀಶ್ ನಂಬಿಹಳ್ಳಿ ಕಿಡಿ. KSTDC ವೇಲಾಪುರಿ ಹೋಟೆಲ್ನಲ್ಲಿ ಅವ್ಯವಸ್ಥೆ, ಹೋಟೆಲ್ ಸಿಬ್ಬಂದಿ ನಿರ್ಲಕ್ಷ್ಯ, ಪ್ರವಾಸಿಗರಿಂದ ಅಸಮಾಧಾನ. ಪಾರ್ಕಿಂಗ್ ಶುಲ್ಕದ ವಿಚಾರವಾಗಿ ಕಿರಿಕ್, ಸಿಬ್ಬಂದಿ ಮೇಲೆ ಪ್ರವಾಸಿಗರಿಂದ ಹಲ್ಲೆ ಆರೋಪ, ಚೆನ್ನಕೇಶವ ದೇಗುಲದ ಮುಂಭಾಗ ಗಲಾಟೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಕಾಮಗಾರಿಯಲ್ಲಿ ಅಕ್ರಮ ಆರೋಪ, ಲೋಕಾಯುಕ್ತ ತನಿಖೆ ಚುರುಕು, 5 ದಿನಗಳ ಕಾಲ ಸತತ ತನಿಖೆ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತತ ಕಡೆ ನಮಸ್ಕಾರ.